ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಡಾಕ್ಟರ್ ಸ್ವಾತಿ ಪಿ ಭರದ್ವಾಜ್ ಅವರಿಂದ ನೃತ್ಯ ನಮನ 1140ನೇ ಏಕ ವ್ಯಕ್ತಿ ಪ್ರದರ್ಶನದ ಸಾಧನೆ. ಇಲ್ಲಿನ ಪ್ರಸಿದ್ಧ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಶ್ರೀಮನ್ ಮಹಾರಥೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಗಿನ್ನಿಸ್ ದಾಖಲೆ ವಿಜೇತೆ ಭರತನಾಟ್ಯ ಕಲಾವಿದೆ ವಿದುಷಿ ಡಾಕ್ಟರ್ ಸ್ವಾತಿ ಪಿ ಭರದ್ವಾಜ್ ಅವರು ತಮ್ಮ ಶಿಷ್ಯ ವೃಂದದೊಂದಿಗೆ ಅದ್ಭುತ ನೃತ್ಯ ಸೇವೆ ಸಲ್ಲಿಸಿದರು. ದೇವಸ್ಥಾನದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಅಮ್ಮನವರಿಗೆ ಸಂಬಂಧಿಸಿದ ವಿವಿಧ ಭಕ್ತಿ ಪ್ರಧಾನ ಕೀರ್ತನೆಗಳಿಗೆ ಡಾಕ್ಟರ್ ಸ್ವಾತಿ ಮತ್ತು ಅವರ ತಂಡದವರು ಸುಮಾರು 1 ಗಂಟೆ 30 ನಿಮಿಷಗಳ ಕಾಲ ನಿರಂತರವಾಗಿ ನೃತ್ಯ ರೂಪಕಗಳನ್ನು ಪ್ರದರ್ಶಿಸಿದರು. ಲಯಬದ್ಧ ಚಲನೆ ಮತ್ತು ಭಾವಪೂರ್ಣ ಅಭಿನಯದ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಕಲಾವಿದರು ಯಶಸ್ವಿಯಾದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸ್ವಾತಿ ಪಿ ಭರದ್ವಾಜ್ ಅವರು ತಮ್ಮ ವೃತ್ತಿ ಜೀವನದ 1140ನೇ ಏಕ ವ್ಯಕ್ತಿ ಭರತನಾಟ್ಯ ಪ್ರದರ್ಶನವನ್ನು ನೀಡುವ ಮೂಲಕ ವಿಶೇಷ ಸಾಧನೆ ಮಾಡಿದ್ರು. ಮಾರ್ಚ್ 9ರಂದು ಮಧ್ಯಾಹ್ನ 3 ಗಂಟೆಯಿಂದ ಆರಂಭವಾದ ಈ ಪ್ರದರ್ಶನವು ನೆರೆದಿದ್ದ ಅಪಾರ ಕಲಾಭಿಮಾನಿಗಳ ಪ್ರಶಂಸೆಗೆ ಪಾತ್ರವಾಯಿತು. ವಿಶೇಷ ಪೂಜೆ ಮತ್ತು ಆಶೀರ್ವಾದ. ಈ ಸಾಂಸ್ಕೃತಿಕ ವೈಭವವನ್ನು ವೀಕ್ಷಿಸಲು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಕಲಾ ರಸಿಕರು ಜಮಾಯಿಸಿದ್ರು. ಕಾರ್ಯಕ್ರಮದ ಬಳಿಕ ದೇವಸ್ಥಾನದ ವತಿಯಿಂದ ಕಲಾವಿದರನ್ನ ವಿಶೇಷ ಸರದಿಯಲ್ಲಿ ಅಮ್ಮನವರ ಸನ್ನಿಧಿಗೆ ಕರೆದುಕೊಂಡು ಹೋಗಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಕೊಡಿಸಲಾಯಿತು. ದೇವಸ್ಥಾನದ ಮಂಡಳಿಯು ಕಲಾವಿದರ ಸೇವೆಯನ್ನು ಶ್ಲಾಘಿಸಿ ಗೌರವಿಸಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸರಣಿಯಲ್ಲಿ ಈ ನೃತ್ಯ ಸರ್ಪಣೆಯು ಭಕ್ತಿ ಮತ್ತು ಕಲೆಯ ಅಪೂರ್ವ ಸಂಗಮವಾಗಿ ಮೂಡಿಬಂದಿತು.